ಯಾರದೀ ಲೋಕ? ಇಲ್ಲಿ ನಾವೇನ್ ಮಾಡಬೇಕು? ಎಲ್ಲವೂ ನಮ್ಮ ಲೆಕ್ಕಾಚಾರದಂತೆ ನಡೆಯುತ್ತಾ? ಇಲ್ಲ. ಕನಸುಗಳು ರಾತ್ರಿಯ ಬಾನಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತವೆ. ಆದರೆ ನಮ್ಮ ಬದುಕಿಗೆ ಇಳಿಯೋಲ್ಲ, ನನಸಾಗೋಲ್ಲ. ಕನಸು ಅನ್ನೋ ಕುದುರೆಯನ್ನ ಯಾರು ಬೇಕಾದರೂ ಏರಬಹುದು ಅಂತಾರೆ. ಆದರೆ ಅದು ಎಲ್ಲಿಗೆ ಕರೆದೊಯ್ಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಅದು ನಾವಂದುಕೊಂಡಂತೆ ನಡೆಯೋದಿಲ್ಲ. ಯಾವ ವಯಸ್ಸಾದ್ರೇನು, ಯಾವ ಊರಾದ್ರೇನು, ಅವನೋ ಅವಳೋ ಯಾರಾದ್ರೇನು, ಕನಸು ಕನಸೇ ಅಲ್ವಾ? ಎಲ್ಲರೊಳಗೂ ಅರಳುವಂಥದ್ದು. ಈಗ ನಿಮ್ಮೆದುರು ಇರುವ ಈ ಹುಡುಗನೊಳಗೂ ಇಂಥದ್ದೇ ಕನಸು. ಎಲ್ಲಿಂದಲೋ ಬಂದು ಈ ದೊಡ್ಡ ನಗರಿಯಲ್ಲಿ ನಿಂತಿರುವ ಈ ಹುಡುಗನ ಕಣ್ಣೊಳಗೆ ಇರುವ ಆ ಕನಸಾದರೂ ಯಾವುದು? ಹೌದು, ನೋವು ಗೊತ್ತಿಲ್ಲದ ಈ ಮುಗ್ಧ ಮನಸ್ಸಿಗೆ ಈಗ ಕನಸಷ್ಟೇ ಜೀವ. ಆದರೆ ಆ ಕನಸ ಬೆನ್ನು ಹತ್ತಿದಾಗ ಸಿಗುವ ನೋವುಗಳ ಅರಿವಿಲ್ಲ. ಅಮ್ಮನ ಕೈತುತ್ತನ್ನ ಮರೆತು ದೂರಾದ ಇವನು ಇಲ್ಯಾಕೆ ಕುಳಿತುಕೊಂಡಿದ್ದಾನೆ ಅಂತ ಅನ್ನಿಸಬಹುದು ಅಲ್ವಾ? ಹೌದು, ಇವನೊಬ್ಬ ಹಳ್ಳಿ ಹುಡುಗ. ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ. ಆದರೆ ಅವರು ಒಂದೊತ್ತಿನ ಅನ್ನಕ್ಕಾಗಿ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಎರಡಕ್ಷರ ಕಲಿಯೋ ಸಮಯದಲ್ಲಿ ಬದುಕಿನ ಪಾಠ ಕಲಿಸುವವರು ಯಾರಣ್ಣ? ಹೀಗೆ ಈ ಮಾಯಾನಗರದ ಬೀದಿ ಬೀದಿಯಲ್ಲಿ ಕಣ್ಣೀರು ಸುರಿಸುತ್ತಾ ಎಷ್ಟೋ ಹುಡುಗರು ಇವನಿಗೆ ಎದುರಾಗ್ತಾ ಇದ್ದಾರೆ. ಎಲ್ಲರೂ ಹೋರಾಡುವವರೇ. ಆದರೆ ಪ್ರತಿನಿತ್ಯವೂ ಇಲ್ಲಿ ಪಾಪ ಕರ್ಮಗಳೇ ಜಯಿಸುತ್ತಿರುವಾಗ ಪುಣ್ಯಗಳು ಜಯಿಸೋದು ಯಾವಾಗ? ಹಸಿದಾಗ ಹೊಟ್ಟೆ ತಣ್ಣಗಾಗಿಸಿಕೊಳ್ಳಬೇಕಾದರೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿರಬೇಕೋ ಗೊತ್ತಿಲ್ಲ. ಕಾಣದ ಈ ಪಾಪದ ಊರಿಗೆ ಬಂದ ಇವನು ಈ ಜೀವನವನ್ನ ಎದುರಿಸ್ತಾನ? ನಮ್ಮಷ್ಟಕ್ಕೆ ನಮಗಾಗಿ ಬದುಕುವುದೇ ಇಲ್ಲಿನ ಜೀವನಾನ? ಕಷ್ಟಪಟ್ಟವನಿಗೆ ಮಾತ್ರನಾ ಈ ಊರು? ಆದರೆ ಈ ವಯಸ್ಸಿನ ಇಂತಹ ಹುಡುಗರಿಗೆ ಎಲ್ಲ ಊರೂ ಒಂದೇ. ಎಲ್ಲಿಗೆ ಹೋದರೂ ಅಂಟಿದ ಅದೇ ಕರ್ಮ. ಅಂಟಿಕೊಂಡ ದಾರಿದ್ರ್ಯವನ್ನು ತೊಲಗಿಸಿಕೊಳ್ಳಬೇಕಾದರೆ ನಮ್ಮನ್ನ ಕಾಯುತ್ತಿರುವ ಈ ಕಾಲವೇ ಎಲ್ಲವನ್ನೂ ನಿರ್ಧರಿಸುತ್ತಿದೆ. ಇಂಥ ಸೃಷ್ಟಿಯಲ್ಲಿ ಕಾಲವೇ ನಮ್ಮ ಹಣೆಬರಹವನ್ನು ಬರೆಯುತ್ತದೆಯಾ? ಹಣೆಬರಹಕ್ಕೆ ಸೋತು ನಿಂತರೆ ಬೇಡವಾದ ಈ ಪಾಪದ ಜೀವನವನ್ನ ಮುನ್ನಡೆಸುವುದಾದರೂ ಹೇಗೆ? ಊರು ಬಿಟ್ಟು ಊರಿಗೆ ಬಂದ ಇವನಿಗೆ ಆ ದಿನದ ಜೀವನ ಹೀಗಿರುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಪಾಪ, ಇಲ್ಲಿ ಯಾವುದು ಸುಲಭವಾಗಿ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಏನು ಮಾಡಿದರೆ ಏನು ಸಿಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಾರಿ ಕಾಣಿಸದ ವಯಸ್ಸಿನಲ್ಲಿ ಬದುಕಿನ ದಾರಿ ತೋರಿಸೋರು ಯಾರು? ಅವರವರ ಬದುಕಿನ ಪಯಣ ಅವರಿಗೇ ಸ್ವಾತಂತ್ರ್ಯ. ಈ ಪಯಣದಲ್ಲಿ ಜಯಿಸಿದವರಿಗೆ ಜೀವನವೇ ಗೆದ್ದ ಹಾಗೆ. ಅವನು ಅವನಿಗೋಸ್ಕರ ಬದುಕೋದಕ್ಕೆ ಬಂದನ? ಇಲ್ಲ. ಹೆತ್ತ ತಂದೆ ತಾಯಿಗೆ ಇವನು ಭಾರವಾಗಿಲ್ಲ. ಆದರೆ ಒಂದು ಹೊತ್ತಿನ ತುತ್ತಿಗಾಗಿ ಭಾರವಾಗಿತ್ತು ಜೀವನ. ಕಾಲವೇ ಎಲ್ಲವನ್ನೂ ನಿರ್ಧರಿಸುವಾಗ ಅದನ್ನ ಎದುರಿಸಿ ನಿಲ್ಲುವುದು ಸಾಧ್ಯನಾ? ಬಾಳನ್ನ ಸುಂದರವಾಗಿಸಿಕೊಳ್ಬೇಕಾದ್ರೆ ಮನುಷ್ಯನಾದವನು ಏನೆಲ್ಲ ಮಾಡಬೇಕು? ಬದುಕಿನ ಹೆಜ್ಜೆ ಗುರುತುಗಳನ್ನು ಹುಡುಕ್ತಾ ಇರೋ ಇವನ ಕೈ ಹಿಡಿದು ನಡೆಸೋರು ಯಾರು?